ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೋಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಕೆ ಜ್ಯುವೆಲರ್ಸ್ಗೆ ಭೇಟಿ ಕೊಟ್ಟಿದ್ದೆ. ಹಾಗೆ ನಾನು ಹೋಗಿದ್ದ ಎಸ್ ಕೆ ಜ್ಯುವೆಲರ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ನಾನು ಸಾಕಷ್ಟು ಜ್ಯುವೆಲರ್ಸ್ ವಿಡಿಯೋನ ನಾನು ಆನ್ಲೈನಲ್ಲಿ ಶೂಟ್ ಮಾಡಿದ್ದೀನಿ ಮತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಶಾಪ್ ಅಡ್ರೆಸ್ ಕೊಡಿ ಮತ್ತು ಎಷ್ಟು ಗ್ರಾಮ್ಸ್ ಇದೆ ಜ್ಯುವೆಲರ್ಸ್ಗಳನ್ನ ತೋರಿಸೋವಂಥ ಜ್ಯುವೆಲರ್ಸ್ಗಳು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾನೇ ಇದ್ರಿ. ನಾನು ಕೂಡ ರಿಪ್ಲೈ ಮಾಡ್ತಾನೆ ಇದ್ದೆ. ಅದನ್ನು ಕೂಡ ತುಂಬ ಎನ್ಕ್ವೈರೀಸ್ ಬರ್ತಾಯಿತ್ತು. ಸೊ ಹಾಗಾಗಿ ಒಂದ್ಸಲ ಮತ್ತೆ ಎಸ್ ಕೆ ಜ್ಯುವೆಲರ್ಸ್ಗೆ ನಾನು ಇವಾಗ ಭೇಟಿ ಕೊಟ್ಟಿದ್ದೆ. ಎ ಸಿ ಶೋರೂಮ್ ಆಗಿ ಕನ್ವರ್ಟ್ ಆಗಿದೆ ಎಸ್ ಕೆ ಶೋರೂಮ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಸ್ ಕೆ ಜ್ಯುವೆಲರ್ಸ್ ನಾನು ಈ ಸಲ ಕ್ಯಾಲೆಂಡರ್ನ ಅಲ್ಲಿಂದನೇ ಇಸ್ಕೊಂಡು ಬಂದಿರೋದು. ಎಸ್ ಕೆ ಜ್ಯುವೆಲರ್ಸ್ಗೆ ಹೋಗಿದ್ದಲ್ವ, ಅಲ್ಲಿ ಕ್ಯಾಲೆಂಡರ್ ಕೊಟ್ಟಿದ್ರು. ಸೊ ಅವ್ರದ್ದೇ ಕ್ಯಾಲೆಂಡರ್ಸ್ ಅಲ್ಲಿ ಬೇಕಾದ್ರೆ ಕಾಣ್ತಾ ಇರೋವಂಥದ್ದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ನೀವು ವಿಡಿಯೋನ ನೋಡಬೇಕಷ್ಟೇ. ವಿಡಿಯೋ ಇಷ್ಟ ಆದರೆ, ಜ್ಯುವೆಲರ್ಸ್ಗಳು ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡಬೇಕು ಅಂದರೆ ಸರ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅಲ್ಲಿರುವಂಥ ಸ್ಟಾಫ್ಗಳು ಕೂಡ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡ್ತಾರೆ. ನಾನು ಹೋಗಿದ್ದೆ, ನೀವು ನೋಡ್ಬೋದು ವಿಡಿಯೋನ ಹೇಗಿದೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದೇನಂತ ಅಂದರೆ ನನ್ನ ಚಾನಲಲ್ಲಿ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಗೇಮ್ ಅಂತ ಅಂದ್ಕೊತಾ ಇದ್ದೀರಾ? ಏನಂತ ಅಂದರೆ, ನಾನು ಹಾಕುವಂಥ ವಿಡಿಯೋಸ್ ಇದೆ, ಜ್ಯುವೆಲರ್ಸ್ ವಿಡಿಯೋಸ್ಗಳಿದೆಯಲ್ಲ, ಆ ಜ್ಯುವೆಲರಿ ವಿಡಿಯೋ ಮಾಡಬೇಕಾದ್ರೆ ನಾನು ಒಂದು ಎಕ್ಸಾಂಪಲ್ ಒಂದು ನೆಕ್ಲೆಸ್ ಅಂತಲೇ ಇಟ್ಕೊಳ್ಳಿ. ನೆಕ್ಲೆಸ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಒಂದು ನೆಕ್ಲೆಸ್ನ ನಾನು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ಕೇಳ್ತೀನಿ. ನಾನು ಅದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಗ್ರಾಮ್ಸ್ ಇದೆ ಅಂತ ಕೇಳ್ತೀನಿ. ಅದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿಬಿಟ್ಟು ನೀವು ಫಸ್ಟ್ ಯಾರು ಕಮೆಂಟ್ ಮಾಡಿ ತಿಳಿಸ್ತೀರಾ, ಅಪ್ರಾಕ್ಸಿಮೇಟ್ ಆಗಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಡೆಯುತ್ತೆ. ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿರಾ. ಕಮೆಂಟ್ ಮಾಡಿರುವಂಥವರು ಯೂಟ್ಯೂಬ್ ಚಾನಲನ್ನು ರನ್ ಮಾಡ್ತಾಯಿದ್ರೆ ಅಂಥವ್ರನ್ನ ನನ್ನ ಕಮ್ಯುನಿಟಿ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಮತ್ತು ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಲ್ಲ, ಆವಾಗ ಅವರ ಪೇಜನ್ನ ಸ್ಕ್ರೀನ್ಶಾಟನ್ನು ನನ್ನ ವೀಡಿಯೋಸ್ಗಳನ್ನು ಹಾಕ್ಕೊಂಡು ಒಂದು ಪ್ರಮೋಷನ್ ರೀತಿಯಲ್ಲಿ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ಗೊತ್ತು ಯೂಟ್ಯೂಬರ್ಸ್ ಕಷ್ಟ ಏನಂತ ನಮಗೆ ಗೊತ್ತು. ಯಾಕೆಂದರೆ ಒಂದೊಂದು ವಿಡಿಯೋ ಮಾಡೋದಕ್ಕೂ ಎಷ್ಟು ಕಷ್ಟಪಟ್ಟಿರ್ತೀವಿ. ಅದು ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಅಂತ ಅಂದರೆ, ಜನಗಳು ಅದನ್ನು ನೋಡ್ತಾ ಇಲ್ಲ, ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ ಅಂದರೆ, ಒಂದು ಗೇಮ್ ರೀತಿಯಲ್ಲಿ ಆಡಿ ಅದರಲ್ಲಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂಥವ್ರನ್ನ ನಾನು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ದರೆ ಅವರು ನಮ್ಮ ಚಾನಲಲ್ಲಿ ಅವ್ರನ್ನ ಪ್ರಮೋಟ್ ಮಾಡ್ತೀನಿ. ಅಂದರೆ ನಮ್ಮ ಚಾನಲಲ್ಲಿ ಅವರ ಚಾನಲನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಕೂಡ ಅವರಿಗೆ ಹೆಲ್ಪ್ ಆಗ್ಬೋದು, ಇನ್ನೂ ಚಾನಲ್ ಗ್ರೋ ಆಗ್ಬೋದು. ನಮ್ಮ ಚಾನಲ್ ನೋಡೋದ್ರ ಜೊತೆಗೆ ಆ ಚಾನಲ್ ಕೂಡ ನೀವು ನೋಡ್ಬೋದು. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಹೆಚ್ಚಾಗಿ ನಾನು ಜ್ಯುವೆಲರಿ ವಿಡಿಯೋಸ್ನ ಶೇರ್ ಮಾಡ್ಕೊತಾ ಇರ್ತೀನಿ. ಯಾಕೆ ಅಂತ ಅಂದರೆ, ನಾನು ಶಾಪ್ಗೆ ಹೋಗಿದ್ದೆ, ಅಲ್ಲಿರೋಂಥ ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಹೊಸ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ, ವಿಡಿಯೋನ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ಗಳಂತ ಹೇಳ್ತಾ ಇದ್ದೀನಿ. ಫಸ್ಟ್ ಗೇಮ್ ಚಾಲೆಂಜಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ನೆಕ್ಲೆಸ್ ಡಿಸೈನ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾರು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿರ ಅವರ ಚಾನಲನ್ನು ನಾನು ಪ್ರಮೋಟ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡ್ತಾನೆ ನೋಡಿ ಎಷ್ಟು ಗ್ರಾಮ್ಸ್ ಇದೆ ಅಂತೇಳಿ ಫಸ್ಟ್ ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಡ್ಸ್ಗಳ ಡಿಸೈನನ್ನು ತೋರಿಸ್ತೀನಿ ಅಂತ ಹೇಳಿ ಇಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಹಾಗಾಗಿ ಇವತ್ತು ನಾನು 1.5 ಗ್ರಾಮ್ಸು 1 ಗ್ರಾಮ್ಸಿಂದ ಶುರುವಾಗುವಂತಹ ಸ್ಟಡ್ಸ್ಗಳ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡಲ್ಲೇ ಇರುವಂಥ ಸ್ಟಡ್ಸ್ಗಳ ಕಲೆಕ್ಷನ್ಸ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿ ಗೋಲ್ಡಲ್ಲೇ ಇರುವಂತಹ ಸ್ಟಡ್ಸ್ಗಳ ಡಿಸೈನ್ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇದನ್ನು ವೇರ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಸ್ಟಡ್ಸ್ಗಳಿವೆಲ್ಲ. 3/4 ಗ್ರಾಮಿಂದನೂ ಕೂಡ ನಮಗೆ ಸ್ಟಡ್ಸ್ಗಳು ಸಿಗುತ್ತೆ. ವೆರೈಟಿ ಆಗಿರುವಂತಹ ನ್ಯೂ ಡಿಸೈನ್ ಆಗಿರುವಂತಹ ಸ್ಟಡ್ಸ್ಗಳ ಕಲೆಕ್ಷನ್ಸು ನಿಮಗೆ ಸಿಗುತ್ತೆ. ನೀವು ಎಸ್ ಕೆ ಜ್ಯುವೆಲರ್ಸ್ಗೆ ಒಮ್ಮೆ ಭೇಟಿ ಕೊಡಿ. ಯಾಕೆಂದರೆ ಪದೇ ಹೇಳ್ತಾನೆ ಇದ್ದೀನಿ, ಹಾಸನ ಸುತ್ತಮುತ್ತ ಇರುವಂಥವ್ರು, ಹಾಸನದಿಂದ ಆಲೂರಿಗೆ ಹತ್ರ ಇರುವಂಥವ್ರು ಹೋಗಿ ಎಸ್ ಕೆ ಜ್ಯುವೆಲರ್ಸ್ನ ಭೇಟಿ ಕೊಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸ್ಟಡ್ಸ್ಗಳ ಕಲೆಕ್ಷನ್ನು ಕೂಡ ಅಷ್ಟೇ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ನೀವು ಇವಾಗ ಸ್ಟಡ್ಸ್ಗಳನ್ನ ಹಾಕ್ಬೋದು. ಏಕೆಂದರೆ ಕಿವಿ ಚುಚ್ಚೋರು ಇವಾಗ ಫ್ಯಾನ್ಸಿಯಾಗಿ ಇರಬೇಕು, ಮತ್ತು ಲಾಂಗ್ ಟೈಮು ಕೂಡ ಮಕ್ಕಳುಗಳಿಗೆ ಹಾಕಬೇಕಂದ್ರೆ ಸ್ಟಡ್ಸ್ಗಳನ್ನ
ಹಾಕ್ತಾರೆ. ಮತ್ತು ಅದರಲ್ಲೂ ಕೂಡ ದೊಡ್ಡವರು ಕೂಡ ಸ್ಟಡ್ಸ್ಗಳನ್ನ ವೇರ್ ಮಾಡ್ತಾನೆ ಇದ್ದಾರೆ ಇವಾಗ. ಅಂಥವ್ರಿಗೆ ತುಂಬಾ ಯೂಸ್ ಆಗುವಂಥ ವಿಡಿಯೋ ಇದು. ಸಿಂಪಲ್ಲಾಗಿ ಸ್ಟಡ್ಸ್ಗಳನ್ನ ಹಾಕ್ಬೇಕಂತ ಅಂದವರು ಈ ಥರ ಸ್ಟಡ್ಸ್ಗಳನ್ನ ನೀವು ವೇರ್ ಮಾಡ್ಬೋದು. ನೋಡಿ, ಇದು ಸ್ಟಡ್ಸ್ ರೀತಿನಲ್ಲೂ ಕೂಡ ಹಾಕ್ಬೋದು, ನಾವು ಮೂಗುತಿ ರೀತಿನಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಚಿಕ್ಕದಾಗಿರೋದ್ರಿಂದ ನೋಸ್ ಪಿನ್ ರೀತಿನಲ್ಲೂ ಕೂಡ ನಾವು ಈ ಸ್ಟಡ್ಸನ್ನು ಯೂಸ್ ಮಾಡ್ಕೊಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. 1 ಗ್ರಾಮ್ಸಿಂದ ನಮಗೆ 2 ಗ್ರಾಮ್ಸ್ ಒಳಗಡೆ ಸಿಗುವಂಥ ಸ್ಟಡ್ಸ್ಗಳ ಕಲೆಕ್ಷನ್ಸು 7,350 ರೂಪಾಯಿ ಇದೆ ಇವತ್ತಿನ ಗೋಲ್ಡ್ ರೇಟ್ ಬಂದು. ನಿಮಗೆ 1 ಗ್ರಾಮ್ ಸಿಗಂತ ಅಂದ್ರೂ ಕೂಡ ಒಂದು 8 ಗ್ರಾಮ್ ಒಳಗಡೆ ನಿಮಗೆ ಈ ಸ್ಟಡ್ಸ್ಗಳನ್ನ ನೀವು ತೊಗೊಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಮತ್ತು ನೋಡಿ, ಆ ಬಟರ್ಫ್ಲೈ ಡಿಸೈನ್ ಆಗಿರ್ಬೋದು ಅಥವಾ ನಮಗೆ ಯಾವ ಶೇಪಲ್ಲಿ ಬೇಕಾಗಿರುವಂಥ ಶೇಪಲ್ಲೂ ಕೂಡ ನಿಮಗೆ ಸ್ಟಡ್ಸ್ಗಳು ಸಿಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಯಾವ ಡಿಸೈನಲ್ಲಿ ಬೇಕಾದರೂ ಆ ಡಿಸೈನಲ್ಲಿ ನೀವು ಮಾಡಿಸ್ಕೊಬೋದು. ಅದೇ ಚಿಕ್ಕ ಆಗಿರೋಂಥ ಸ್ಟಡ್ಸ್ಗಳನ್ನ ನೀವು ದೊಡ್ಡ ರೀತಿನಲ್ಲೂ ಕೂಡ, ಅಂದರೆ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗಿ ಕೂಡ ಮಾಡಿಸ್ಕೊಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಪುಟ್ಟ ಸ್ಟಡ್ಸ್ಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. 3/4 ಗ್ರಾಮ್ಸಿಂದ 1-1.5 ಗ್ರಾಮ್ಸ್ ಒಳಗಡೆ ಎಲ್ಲ ನಿಮಗೆ ಈ ಥರ ಸ್ಟಡ್ಸ್ಗಳನ್ನ ನೀವು ಮಾಡಿಸ್ಕೊಬೋದು ಆರಾಮಾಗಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ನಾನು ಹೇಳಿರುವಂಥ ಒಂದು ಗೇಮಲ್ಲಿ ಯಾರು ವಿನ್ ಆಗ್ತೀರಾ ಅಂತ ನೋಡ್ತೀನಿ. ವಿಡಿಯೋನ ನೋಡಿ ವಿನ್ನಾಗಿ ನಿಮ್ಮ ಚಾನಲನ್ನು ಕೂಡ ನಾನು ಪ್ರಮೋಟ್ ಮಾಡಿ ಕೊಡ್ತೀನಿ. ನನ್ನ ಚಾನಲ್ ಗ್ರೋ ಆಗೋ ಜೊತೆಗೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮಾಂಗಲ್ಯ ಸರಗಳ ಡಿಸೈನನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 10 ಗ್ರಾಮ್ಸ್ ಒಳಗಡೆ ಸಿಗುವಂತಹ ಫ್ಯಾನ್ಸಿ ಮಾಂಗಲ್ಯ ಚೈನ್ ಇರುತ್ತಲ್ವಾ, ಆ ಸರಗಳ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. 1.5-2 ಗ್ರಾಮ್ಸಿಂದ 4 ಗ್ರಾಮ್ಸ್ ಒಳಗಡೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.